ಸರ್ ಅದು ನಮಸ್ಕಾರ ಸರ್. ಓ ಪ್ರಕಾಶ್ ಅವರ ನಮಸ್ಕಾರ. ಸರ್. ನಮಸ್ಕಾರ ನಮಸ್ಕಾರ ಸರ್. ರೈತರಿಗೆ ದೊಡ್ಡ ನಮಸ್ಕಾರ. ನಮಸ್ಕಾರ. ತಿಂಡಿ ಮಾಡಿದ್ರೆ? ಮಾಡಿ ಸರ್. ಏನು ತಿಂಡಿ? ಸರ್ ಉಪ್ಪಿಟ್ಟು ಮಾಡಿ. ಉಪ್ಪಿಟ್ಟಾ? ಸರ್ ನಮ್ಮ ಹಳ್ಳಿಗೆ ಒಂದು ಯಾನಿದೆ ಮಾಡಿಯ ನೀವು ಬಂದು ರಾಚರ್ನಾಗ ಬಾಗಿಲು ತಗದು ರಾತ್ರಿ ಶಾಲೆ ಹೇಳ್ತಾರದ? ರಾಚರ್ನ ಶಾಲೆ ರಾತ್ರಿ ಶಾಲೆ ಬಂದು ಓಡಿಸ್ಕೊಂಡು ಪಡಿಸ್ಕೊಂಡು ಎಬ್ಬೆತ್ತಾಗ್ತಿದ್ದ ನಾವು. ಆಗ ಓಸಿ ಅಕ್ಷರ ಬರೆಯೋದು ಕಲಿ. ಈಗ ಸೈನ್ ಮಾಡ್ತೀವಿ, ಒಂದೊಂದು ಸ್ವಲ್ಪ ಓದ್ತೀವಿ ಸರ್ ನಾವು. ವೆರಿ ಗುಡ್ ಪ್ರಕಾಶ್ ಅವರೇ. ಯಾವತ್ತು ರೈತ ಜಾಗೃತವಾಗಿ ಒಂದು ಮಾರ್ಕೆಟ್ಗೆ ಹೋಗ್ತೀರಿ, ಒಂದು ತರಕಾರಿ ತರಕ್ಕೆ ಹೋಗ್ತೀರಿ, ನಿಮ್ಗೆ ಅಲ್ಲಿ ಸ್ಕೇಲಲ್ಲಿ ತಕ್ಕಡಿ ಬೊಟ್ಟು ಹಾಕ್ಬಿಟ್ಟು ನಿಮ್ಗೆ ಯಾಮಾರ್ಸೋದು ಜಾಸ್ತಿ. ನೀವು ಪ್ರಜ್ಞಾವಂತರಾಗಬೇಕು ರೈತರು. ಈಗ ರೈತರು ಎಲ್ಲ ಎಜುಕೇಟೆಡ್ ಆಗಿದ್ದಾರೆ. ನೀವೇನು ದ್ವಾಪರಾಯಣ ಕಾಲದಲ್ಲಿ ಇನ್ನೂ ಹಂಗೆ ಗಿಬ್ಬೆಟ್ಟು ಅಂತೀರಿ. ಸೈನ್ಯ ಕಲಿಯೋದಕ್ಕೋಸ್ಕರ ನಾನು ಈ ಊರಿಗೆ ವರ್ಗಾವಣೆ ಮಾಡಿಸ್ಕೊಂಡು ಮಾತ್ರ ನಿಮ್ಮಂಥವ್ರು ಸೇವೆ ಮಾಡಬೇಕು ಅಂದ್ಬಿಟ್ಟು ಆ ತಾಯಿನ ಕಳ್ಸಿಕೊಟ್ಟೋದು ಅನ್ನಂಗದ. ಇರಲಿ, ಯಾವತ್ತು ರೈತರು ಶಿಕ್ಷಿತರಾಗಬೇಕು. ಎಲ್ಲಿ ಶಿಕ್ಷಣ ಸಂಘಟನೆ ಒಂದು ಹೋರಾಟ ಎಲ್ಲಿರುತ್ತೋ ಅಲ್ಲಿ ದೇಶ ಸುಭಿಕ್ಷವಾಗಿರುತ್ತೆ. ಪ್ರಕಾಶ್ ಅವರೇ, ನೀವು ಸ್ವಲ್ಪ ಜಾಗೃತಿ ಆಗಿರಿ. ಈಗ ಹೆಬ್ಬೆಟ್ಟು ಸೈನ್ ಮಾಡ್ತೀರಾ? ಸೈನ್ ಮಾಡ್ತೀರಿ, ಮತ್ತೆ ಇದು ಓದ್ತೀರಿ, ಸ್ವಲ್ಪ ಓದ್ತೀರಿ ಅಲ್ವಾ? ಸ್ವಲ್ಪ ಓದ್ತೀವಿ. ಹಾಗೆ ಈಗ ನಿನ್ನೆ ಒಂದು ಪದ್ಯ ಹೇಳ್ಕೊಟ್ಟಿದ್ದೆ ನಿಮಗೆ. ಪದ್ಯ ಹೇಳ್ಕೊಟ್ಟಿದ್ದಿ. ಆ ಪದ್ಯನ ಪೂರ್ತಿ ಕಲಿತ್ರೆ ಏನೋ ಕಾಲು ಹಸಿ ಕಲ್ತಿದ್ದೀರಿ. ಈಗ ಇದನ್ನ ಕಾಲು ಭಾಗ ಇನ್ನೊಂದು ಸ್ವಲ್ಪ ಕಲಿಬೇಕು. ಈಗ ನನ್ನ ಪ್ರಶ್ನೆಯಿಂದ ಹೇಳ್ಕೊಡ್ತೀನಿ, ಹೇಳ್ಬೇಕು. ಇದು ಜಿ.ಪಿ. ರಾಜರತ್ನಂ ಅವರ ಒಂದು ಪದ್ಯ. ರಾಜಾರಾಮ್ ಅಲ್ಲ, ಜಿ.ಪಿ. ರಾಜರತ್ನಂ ಅಂತ ಅವರು ಕವಿಗಳು. ಅವರು ಒಂದು ಪದ್ಯ ಬರೆದಿದ್ದಾರೆ. ಸ್ಕೂಲ್ ಇದೆ, ಅದು 3ನೇ ತರಗತಿಯಲ್ಲಿ ಇದೆ. ಆ ಪಾಠ ಹೇಳ್ಕೊಡ್ತೀನಿ, ಆ ಪದ್ಯ ಹೇಳ್ಕೊಡ್ತೀನಿ. ಈಗ ಹೇಳ್ಬೇಕು ನೀವು. ಪಿ ಪಿ ಬೇಕನ್ನಮ್ಮ ಪಿ 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 ಪೀಪಿ ಬೇಕಮ್ಮ ಪೀಕಿ ಪೀಪಿ ಪೀಪಿ ಪೀಕಿ ಪೀಕಿ ಅಲ್ಲ, ಪಿ ಪಿ ಬೇಕನ್ನಮ್ಮ ಪಿ 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 ತುತ್ತೂರಿನ ಪಿ 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 ಪೀಪಿ 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 ಬೇಕಮ್ಮ ಪೀಪಿ ಪೀಪಿ ತುತ್ತೂರಿನ ಪೀಪಿ ಪೀಪಿ ಬೇಕಮ್ಮ ಬಣ್ಣದ ತಗಡಿನ ತುತ್ತೂರಿ, ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಕಾದಿಗೆ ಅಲ್ಲ, ಕಾಸಿಗೆ ಕೊಂಡನು ಕಸ್ತೂರಿ. ಕಾಜಿಗೆ ತಕ್ಕೊಂಡನು ಕಸ್ತೂರಿ. ಕಾಸಿಗೆ ಕೊಂಡನು ಕಸ್ತೂರಿ. ಕಾಚಿಗೆ ತಕ್ಕೊಂಡು ಕಸ್ತೂರಿ. ಸರಿಗಮ ಪದ ಊದಿದನು, ಸರಿಗಮ ಪದನಿಸ ಊದಿದನು, ಬರನಿದ ಊದಿದನು. ಸನಿದಪ ಮಗರಿಸ ಊದಿದನು, ಸರಿಗಮ ಪದನಿಸ ಊದಿದನು. ಬಣ್ಣದ ತಗಡಿನ ತುತ್ತೂರಿ, ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಕಾಜಿಗೆ ತಕ್ಕೊಂಡನು ಕಸ್ತೂರಿ. ಕರೆಕ್ಟ್, ವೆರಿ ಗುಡ್. ನನಗೆ ತುತ್ತೂರಿ ಇದೆ ಎಂದ, ತನಗೆ ತುತ್ತೂರಿ ಎಂದ, ತನಗೆ ತುತ್ತೂರಿ ಇದೆ ಎಂದ, ತನಗೆ ತುತ್ತೂರಿ ಇದೆ ಎಂದ. ಬೇಜಾರಾಗು ಅದು ಎಲ್ಲಿಂದ, ಬೇಜಾರಾಗದ ಎಲ್ಲಿಂದ. ಬಣ್ಣದ ತಗಡಿನ ತುತ್ತೂರಿ, ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಕಾಜಿಗೆ ಕೊಂಡ ಕಸ್ತೂರಿ. ಈಗ ಎರಡನೇದು, ಕಸ್ತೂರಿ ನಡೆದನು ಬೀದಿಯಲ್ಲಿ, ಕಸ್ತೂರಿ ನಡೆದನು ಬೀದಿಯಲ್ಲಿ, ಜಂಬದ ಕೋಳಿಯ ರೀತಿಯಲ್ಲಿ, ಜಂಬದ ಕೋಳಿಯ ರೀತಿಯಲ್ಲಿ. ಬಣ್ಣದ ತಗಡಿನ ತುತ್ತೂರಿ, ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಕಾಚಿಗೆ ಕೊಂಡನು ಕಸ್ತೂರಿ. ಪಾಪ ನೀವು ಸ್ವಲ್ಪ ಟ್ರೈ ಮಾಡಿ, ಆಯ್ತಾ? ಸನಿದಪ ಮಗರಿಸ ಊದಿದನು, ಸರಿಗನ ಪರನಸ ಊದಿದನು. ತುತ್ತೂರಿ ಊದುತ್ತ ಕೊಳದ ಬಳಿ, ತುತ್ತೂರಿ ಊದಿತ ಕೊಳದ ಬಳಿಯಲ್ಲಿ, ತುತ್ತೂರಿ ಕೊಳದ ಊದಿನಲ್ಲಿ, ನಡೆದನು ಕಸ್ತೂರಿ ಸಂಜೆಯಲ್ಲಿ, ನಡೆದನು ಕಸ್ತೂರಿ ಸಂಜೆಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ, ಜಾರಿತು ನೀರಿಗೆ ತುತ್ತೂರಿ, ಜಾರಿತು ನೀರಿನ ತುತ್ತೂರಿ. ಗಂಟಲು ಕಟ್ಟಿತು ನೀರೂರಿ, ಗಂಟಲು ಕಟ್ಟಿದು ನೀರೂರಿ. ಬಣ್ಣದ ತಗಡಿನ ತುತ್ತೂರಿ, ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ.
ಕಾಚಿಗೆ ತಕೊಂಡನು ಕಸ್ತೂರಿ. ಸರಿಗಮ ಪದನಿಸ ಊದಿದನು. ಸರಿಗಮ ಪರನಿಸ ಊದಿದನು. ಸನಿದಪ ಮಗರಿಸ ಊದಿದನು. ಸರಿಗಮ ಪರನಿಸ ಊದಿದನು. ಸರಿಗಮ ಪದನಿಸ ನೋಡಲು. ಸರಿಗಮ ಪರನಿಸ ನೋಡಿದನು. ಗಗ 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 ಸದ್ದನು ಮಾಡಿದನು. ಗಗ 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 ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯ್ತು. ಬಣ್ಣದ ನೀರಿನ ಪಾಲಾಯ್ತು. ಬಣ್ಣವು ನೀರಿನ ಪಾಲಾಯ್ತು. ಬಣ್ಣವು ನೀರಿನ ಪಾಲಾಯ್ತು. ಬಣ್ಣದ ತುತ್ತೂರಿ ಬೋಳಾಯ್ತು. ಬಣ್ಣದ ತುತ್ತೂರಿ ಬೋಳಾಯ್ತು. ಸೂಪರ್. ಇದೇ ರೀತಿ ನೀವು ಈ ಪದ್ಯನ ನೀವು ದಿನಕ್ಕೆ ಮೂರ್ ಸರಿ ಪ್ರಾಕ್ಟೀಸ್ ಮಾಡ್ಬೇಕು. ಮೂರ್ ಸರಿ. ಬೆಳಿಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ಸಾಯಂಕಾಲ ಈಗ ಬರ್ತೀರ, ರಾತ್ರಿ ಶಾಲೆಗೆ ಬರ್ತೀರಲ್ಲ, ರಾತ್ರಿ ಶಾಲೆಗೆ ಬಂದು ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಇದು ಬರ್ಕೊಟ್ಟಿರೋರು ಯಾರು ಗೊತ್ತಾ ಪದ್ಯನ? ನಮ್ಮ ಗುಂಡ್ಲಪೇಟೆ ಅವ್ರಿಗೆ GP ರಾಜರತ್ನಂ ಅಂತ, DV ಗುಂಡಪ್ಪನವರು. GP ರಾಜರತ್ನಂ ಅನ್ನಿ. GP ರಾಜರತ್ನಂ. ಇಂಥ ಒಳ್ಳೆ ಪದ್ಯ ಕೊಟ್ಟಿದ್ದೀರಿ GP ರಾಜರತ್ನಂನವ್ರೆ, ನಿಮಗೆ ನನ್ನ ಧನ್ಯವಾದಗಳು. ಇಂಥ ಪದ್ಯವನ್ನು ಬರೆದು ಕೊಟ್ಟಿದ್ದಾರೆ ರಾಜರತ್ನಂನವರೇ, ನಿಮಗೆ ಧನ್ಯವಾದಗಳು. ಸರಿ, ವಂದನೆಗಳು. ಈಗ ಏನು ಹಸು ಗಿಸು ಕುರಿ ಗಿರಿ ಕಟ್ಟಾಕ್ಬಿಟ್ಟು ಸಗಣಿ ಎಲ್ಲ ಬಾಚ್ಬಿಟ್ಟು ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ಬಂದ್ರೆ ಬಂದಿವೆ ಸರ್. ರಾತ್ರಿ ಡೈರಿಗೆ ಹಾಲಾಕ್ತಾರೆ. ಒಂದು ಮೂರು ಕಡಿತದೆ. ಹಸು ಎಷ್ಟಿದೆ? 3-4 ಹಸು 4 ಲೀಟ್ರ್ ಕಡಿತದೆ. ಹಸು ಎಷ್ಟಿದೆ? 3 ಅವ. ಡೈರಿಗೆ ಹಾಕ್ತೀರಾ ಅಥವಾ ನೀವೇ ಬಲ್ಸ್ಕೊತೀರಾ? ಇಲ್ಲ, ಡೈರಿಗೆ ಹಾಕ್ತೀವಿ. ಮನೆಗ ಮಡಿಕತ್ತೀವಿ. ಸರಿ. ಈಗ ನಿಮ್ಮ ಅಕ್ಕಪಕ್ಕದವರಲ್ಲಿ ಇದರ ವಯಸ್ಸಾಗಿರೋರು, ನಿಮ್ಗೆ ಎಷ್ಟು ವಯಸ್ಸು? ನನಗೆ ಒಂದು 70, ಒಂದು 65 ಆಗಿದೆ. 65. ನಿಮ್ಗೆ ನಿಮ್ಮ ವಯಸ್ಸಾಗಿ ಮೊಮ್ಮಕ್ಳು ಬರೋ ಟೈಮ್ ಆಗದ? ನಿಮ್ಮಂತ ವಯಸ್ಸಿನವ್ರನ್ನ ರಾತ್ರಿ ಶಾಲೆ ಕರ್ಕ ಬನ್ನಿ. ನೀವು ರೈತರು ಶಿಕ್ಷಿತರಾದ್ರೆ ಇಡೀ ದೇಶ ಮುನ್ನಡೀತದ, ದೇಶಕ್ಕೆ ಒಳ್ಳೇದಾಯ್ತದ. ಈಗನ್ನೇ ಶಿಕ್ಷಿತರಾಗಿ ಸಂಘಟನರಾಗಿ ಹೋರಾಟ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಿಮಗೂ ನಮಸ್ಕಾರ, ವಂದನೆಗಳು. ಅದೇ ನಮ್ಗೆ ಡಬಲ್ ನಮಸ್ಕಾರ. ನೀವು ಶಾಲೆ ಬಂದು ಹೇಳ್ಕೊಟ್ಟಿದ್ದಾರೆ. ಎಲ್ಲನೂ ಹೇಳ್ಕೊಟ್ಟಿದ್ದ ಹಂಗ ಹಿಂಗ ಅನ್ನೋದಲ್ಲ, ಇದು ನೀವು ಕಲಿಬೇಕು. ಸೈನ್ ಹಾಕೋದನ್ನೆಲ್ಲ ಕಲ್ತಿರ್ತಾನೆ. ಕಲ್ತೀವಿ. ಎಲ್ಲನೂ ಹೇಳ್ಕೊಟ್ಟಿದ್ದಲ್ಲ, ಅದು ಮಾಡಿ ಇದು ಮಾಡಿ. ಅಲ್ಲ ಪ್ರಕಾಶ್ ಅವ್ರೆ, ಈ ನಿಮ್ಮ ಮಕ್ಕಳನ್ನ ಓದಿಸಿಲ್ವ ನೀವು? ಮಕ್ಕಳಿಗೆ ನಮ್ಮ. ಸರಿ, ಆಯ್ತು. ಹೋಗಿದ್ ಬರ್ತೀರಾ ಪ್ರಕಾಶ್ ಅವ್ರೆ? ಹೋಗಿದ್ ಬರ್ತೀನಿ. ನಾಳೆ 20 ಒಪ್ಪಿಸ್ಬೇಕು. ಆಯ್ತು, ಒಳ್ಳೆದಾಗಿ.